ಹಾಯ್ ಎವ್ರಿವನ್, ಇವತ್ತು ನಾವು ಮನೆಯಲ್ಲೇ ಹರ್ಬಲ್ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ದೀನಿ. ರೋಸ್ಮೆರಿ ಲೀವ್ಸ್ ಏನಕ್ಕೆ ಅಂದರೆ ಹೇರ್ ಗ್ರೋತ್ ಫಾಸ್ಟಾಗಿ ಇದು ಸಹಾಯ ಮಾಡುತ್ತೆ. ಇಲ್ಲಿ ಮೆಂತೆಕಾಳು ತೊಗೊಂಡಿದ್ದೀನಿ. ಮೆಂತೆಕಾಳು ಏನಕ್ಕೆ ಅಂದರೆ ಬಾಡಿಗೆ ತಂಪು ಕೊಡುತ್ತೆ, ಹಾಗೆ ಇದು ಹೇರ್ ಫಾಲ್ ಕಂಟ್ರೋಲ್ಗೂ ತುಂಬ ಸಹಾಯ ಮಾಡುತ್ತೆ. ಇದು ಕಲೋಂಜಿ ಸೀಡ್ಸ್, ಕಪ್ ಜೀರಿಗೆ ಅಂತಾರೆ ಕನ್ನಡದಲ್ಲಿ. ಇದನ್ನ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಡ್ಯಾಂಡ್ರಫ್ ಆಗಲ್ಲ, ಹಾಗೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಏನಾದರೂ ಆದರೂ ಕೂಡ ಸಹಾಯ ಮಾಡುತ್ತೆ ಇದು ಆಯಿಲ್. ದಾಸವಾಳ ಹೂವಿನ ಎಲೆ, ಇದು ಹೂ ಬೇಕಾದರೂ ತೊಗೋಬೋದು. ಇದ್ರ ಜೊತೆಗೆ ಹೂ ಇಲ್ಲ, ಸೊ ಎಲೆ ಅಷ್ಟೇ ತೊಗೊಂಡಿದ್ದೀನಿ ನಾನು. ಇದನ್ನ ಟೋನರ್ ಆಗಿ ಯೂಸ್ ಮಾಡ್ಬೋದು, ಹಾಗೆ ಹೇರ್ ಗ್ರೋತ್ ಕೂಡ ಸಹಾಯ ಮಾಡುತ್ತೆ. ನಾನು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ. ಇದನ್ನು ಉದ್ದುದ್ದ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ ವಿಟಮಿನ್ ಸಿ ಕಂಟೆಂಟು ತುಂಬ ಇದೆ ಇದರಲ್ಲಿ, ಹಾಗೆ ಸ್ಕಿನ್ಗೂ ಒಳ್ಳೆಯದು, ಆಮೇಲೆ ಕೂದಲಿಗೂ ತುಂಬ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಉದ್ದ ಬೆಳೆಯೋಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾನು ಕರಿಬೇವು ತೊಗೊಂಡಿದ್ದೀನಿ, ಒಂದು ಹಿಡಿ ಕರಿಬೇವು. ಇದು ಕರಿಬೇವು ಏನಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಹಾಕೋದು ಅಂದರೆ ಈಗ ಬೇಗ ಈಗಿನ ಮಕ್ಕಳಿಗೆ ಕೂದಲೆಲ್ಲ ಬೆಳ್ಳಗಾಗುತ್ತೆ, ಅದಕ್ಕೆ ಕರಿಬೇವು ಬೆಳ್ಳಗಾಗಕ್ಕೆ ಬಿಡಲ್ಲ, ಕಪ್ಪಾಗೇ ಇರುತ್ತೆ ಕೂದಲು. ಎಷ್ಟೇ ವಯಸ್ಸಾದರೂ ಕಪ್ಪಾಗಿರೋಕ್ಕೆ ಸಹಾಯ ಮಾಡುತ್ತೆ ಇದು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಹಚ್ಕೊಂಡ್ರೆ. ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದು ಕೂದಲು ಸ್ಟ್ರೆಂತ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಕೂದಲು ಗ್ರೋತ್ ಆಗೋಕ್ಕೂ ಇಂಪ್ರೂವ್ ಮಾಡುತ್ತೆ. ಇದು ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, 300 ml ತೊಗೊಂಡಿದ್ದೀನಿ ಕೊಕೊನಟ್ ಆಯಿಲ್. ಈಗ ಇದಕ್ಕೆ ನಾವು ಇದನ್ನ ತೊಗೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸು, ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ನಾನು ದಾಸವಾಳ ಹೂವಿನ ಎಲೆ ಹಾಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೋತಾ ಇದ್ದೀನಿ. ದಾಸವಾಳ ಹೂವು ಇದ್ದರೆ ದಾಸವಾಳ ಹೂವು ಸಹ ಹಾಕ್ಕೊಳ್ಳಿ. ಇಲ್ಲಿ ನಾನು ಆಲೋವೆರಾ ತೊಗೊಂಡಿದ್ದೀನಿ. ಆಲೋವೆರಾ ಕೂಡ ಕೂದಲು ಫುಲ್ಲು ಶೈನಿಯಾಗಿ ಸಾಫ್ಟಾಗಿ, ಈಗ ಫ್ರಿಝಿ ಏರ್ ಇರೋರ್ಗೂ ಸಾಫ್ಟಾಗಿ ಆಗೋಕ್ಕೂ ಸಹಾಯ ಮಾಡುತ್ತೆ ಇದು. ಈಗ ಆಲೋವೆರಾ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಲೋ ಫ್ಲೇಮಲ್ಲಿ 15 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆಗ್ತಾ ಆಗ್ತಾ ಇದು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಆಯಿಲು. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಆಯಿಲ್ ಆಗಿದೆ ಅಂತ. ಈಗ 0.5% ಆಗಿದೆ, ಈಗ ಇನ್ನೂ 1/2 ಹಾಕಬೇಕು. ಇನ್ನೂ ಫುಲ್ ಕ್ರಿಸ್ಪಿ ಆಗಿಲ್ಲ ಇದು ಕರಿಬೇವು, ನೋಡ್ತಾ ಇದ್ದೀರಾ ನೀವು. ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ನೆಲ್ಲಿಕಾಯಿ, ಹಾಗೆ ಇದು ಆಲೋವೆರಾ ಎಲ್ಲ. ತುಂಬ ಕಪ್ಪಾಗಿ ತುಂಬ ಸೀದಿಸ್ಬೇಡಿ, ಲೋ ಫ್ಲೇಮಲ್ಲಿಟ್ಟು ಎಣ್ಣೆ ಕುದಿಸಿ. ಇದು ಬಾಯ್ಲ್ ಆಗ್ತಾ ಇದೆ ಚೆನ್ನಾಗಿ. ನಿಮಗೆ ಗೊತ್ತಾಗುತ್ತೆ ಕರಿಬೇವು ಫುಲ್ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಹೇಗಾಗುತ್ತೆ ಆ ಥರ ಕ್ರಿಸ್ಪಿಯಾಗಿ ಇದು ಆಗುತ್ತೆ. ಹಾಗೆ ಆಲೋವೆರಾ ಜೊತೆ ಇದು ಗೋಲ್ಡನ್ ಬ್ರೌನ್ ಥರ ಕಾಣಿಸುತ್ತೆ, ಆವಾಗ ನೀವು ಆಫ್ ಮಾಡಿಬಿಡಿ. ನಿಮಗೆ ಗೊತ್ತಾಗುತ್ತೆ ಕರಿಬೇವು ಫುಲ್ ಕ್ರಿಸ್ಪಿ ಆಗಿರುತ್ತೆ. ಆಮೇಲೆ ಹೀಗೆ ಮಾಡಿದಾಗ ಇಲ್ಲಿ ಸೌಂಡ್ ಬರುತ್ತೆ ನಿಮಗೆ, ಆವಾಗ ಗೊತ್ತಾಗುತ್ತೆ ಇದಾಗಿದೆ ಎಣ್ಣೆ ಅಂತ. ಇದಾಗಿದೆ, ಗ್ಯಾಸ್ ಆಫ್ ಮಾಡೋಣ. ಜಾಸ್ತಿ ಕುದಿಸಿದ್ರೆ ಎಣ್ಣೆನೂ ಸೀದೋದಂಗೆ ಆಗುತ್ತೆ, ಆಮೇಲೆ ತಲೆಗೆ ಹಚ್ಕೊಂಡ್ರೆ ಸ್ವಲ್ಪ ಫುಲ್ಲು ಸ್ಟಿಕ್ಕಿ ಆಗುತ್ತೆ. ಜಾಸ್ತಿ ಕುದಿಸೋದು ಬೇಡ. ಆರಿದೆ, ಇದನ್ನು ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಸುಮಾರು 1 ಮಂತ್ ಬರುತ್ತೆ ನನ್ನ ಹೇರ್ ಲೆಂತ್ಗೆ. ಆಯಿಲ್ ಅಪ್ಲೈ ಮಾಡ್ಕೋಬೇಕಾದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಂಡ್ರು ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಬೇಕಂದರೆ ಇದು ಆಪ್ಷನಲ್ಲು. ವೀಕ್ಲಿ 2 ಯೂಸ್ ಮಾಡಿ. ಇದನ್ನ ನೈಟ್ ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಮೈಲ್ಡ್ ಶ್ಯಾಂಪೂದಲ್ಲಿ ವಾಶ್ ಮಾಡಿಕೊಂಡ್ರೂ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ ನಮ್ಮ ಚಾನಲಲ್ಲಿ ನಿಮಗೆ ನೋಡಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.